ಮತ್ತೆ ಯಾರಾದ್ರೂ ಇದಾರ? ಹಾ ಅಕ್ಕ. ಹ್ಮ್ ಯಾರಾದ್ರೂ ರತ್ನಾಕ ಮತ್ತೆ ಹೇಳಿದ್ರು. ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹೌದು, ಅನಿಸಿಕೆ ಹಂಚ್ಕೊಳ್ಳೋರು ಮಾಡ್ಬೋದು. ಸವಿತಾ ಅಕ್ಕ ಹೇಳಿ. ಜಯ ಶ್ರೀ ಕೃಷ್ಣ ಅಕ್ಕ. ಜೈ ಶ್ರೀ ಕೃಷ್ಣ. ಇವತ್ತಿನ ಈ ಆನಂದೋತ್ಸವದಲ್ಲಿ ಎಲ್ಲಾ ಹಿರಿಯ ಗೀತಾ ಪರಿವಾರದ ಸದಸ್ಯರನ್ನ ಅವರ ಅನಿಸಿಕೆಗಳು, ಅವರ ಒಂದು ಅವರು ತಿಳಿದಿರ್ತಕ್ಕಂಥದನ್ನ ನಮಗೆ ಹೇಳೋದು, ಅವ್ರು ತುಂಬಾನೇ ಒಂದು ಕೇಳಲಿಕ್ಕೆ ಬಹಳ ಒಂದು ಸಂತೋಷ ಆಯ್ತು ದೀದಿ. ನನ್ ವಿಡಿಯೋ ಸ್ಟಾರ್ಟ್ ಮಾಡ್ದೆ ಅಕ್ಕ. ವಿಡಿಯೋ ಬರ್ತಾ ಇದೆ. ಹಾ, ಇಲ್ಲಿ ಬರ್ತಾ ಇದೆ. ಮಾಡ್ದೆ. ಶ್ರುತಿ ಅಕ್ಕ ಅವರು ಯಾಕೆ ನಾವು ಎಕ್ಸಾಮ್ ತಗೊಳ್ಬೇಕು, ಹೇಗ್ ತಗೊಳ್ಬೇಕು, ಅದ್ರಿಂದ ನಮ್ಗೆ ಏನ್ ಉಪಯೋಗ, ತುಂಬಾ ಚೆನ್ನಾಗಿ ಹೇಳಿದ್ರು ದೀದಿ. ಸುರೇಶ್ ಅಣ್ಣ ಅವರು, ಆಮೇಲೆ ಶ್ರೀಧರ್ ಅಣ್ಣ ಅವ್ರದ್ದು ಕೇಳ್ತಾ ಇದ್ರೆ ನಾವ್ ಎಷ್ಟು ಪುಣ್ಯ ಮಾಡಿದೀವಿ ಈ ಗೀತಾ ಪರಿವಾರ ಸೇರ್ಕೊಂಡು. ಎಂತೆಂತ ನಮಗೆ ಗೊತ್ತಿರತ್ತೆ, ಕೆಲವೆಲ್ಲ ಗೊತ್ತಿರತ್ತೆ, ಆದ್ರೆ ಅದನ್ನ ನಮ್ಗೆ ಒಳಗ್ ಇಳಿಸ್ಕೊಳ್ಳೋದು ನಮಗ್ ಗೊತ್ತಿರೋದಿಲ್ಲ. ಇವ್ರಗಳ ಮಾತುಗಳಿಂದ ನಾವ್ ಎಂತ ಒಳ್ಳೆ ಹಾದಿಯಲ್ಲಿದ್ದೀವಿ ಅನ್ನೋದು ನಮಗೆ ಗೊತ್ತಾಗತ್ತೆ. ಎಂತ ಒಂದು ಸರಿಯಾದ ದಾರಿನ ನಾವು ಈ ಗೀತಾ ಪರಿವಾರದ ಮೂಲಕ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋದು ಅನುಭವಕ್ಕೆ ಬರುತ್ತೆ ದೀದಿ. ನಾನು ಈ ಗೀತಾ ಪರಿವಾರಕ್ಕೆ ಸೇರ್ಕೊಂಡ ನಂತರ ನಾನು ಈ ಗೀತಾ ಕಲಿತಾ ಹೇಗೆ ಅಂದ್ರೆ, ನನ್ ಮಕ್ಳು ನನಗೆ ಹೇಳ್ತಾರೆ 10 ಗಂಟೆ ಆಯ್ತಂದ್ರೆ, ಅಮ್ಮ 10 o'clock ಆಯ್ತು ಜಾಯಿನ್ ಆಗು ಕ್ಲಾಸ್ಗೆ ಅಂತ. ನಾನ್ ಮರೆತ್ರು ಅವ್ರು ನನಗೆ ನೆನಪು ಮಾಡ್ತಾರೆ. ನಾನು ಎಕ್ಸಾಮ್ ತಗೊಳ್ಬೇಕು ಅಂತ ನನ್ಗೆ ಪ್ರೇರಣೆನೆ ರಾಮಚಂದ್ರ ಗುರುಜಿಗಳು. ಅವರು ಹೇಳೋರು, ಫಸ್ಟ್ಗೆ ಹೇಳಿದ್ರು ಅವರು, ನೀವು ಚೆನ್ನಾಗಿ ಹೇಳ್ತೀರಿ, ಟ್ರೈ ಮಾಡ್ಬೋದು ನೀವು ಅಂತ. ಅದೇನೋ ಒಂಥರ ಬೆನ್ ತಟ್ಟದಂಗ ಅನ್ನಿಸ್ತು. ಗುರುಗಳು ಹೇಳ್ತಾ ಇದಾರೆ ಅಂದ್ರೆ ಏನೋ ಇರ್ಬೋದೇನೋ ಕಲಿಯೋಣ ಅಂತ ಹೇಳಿ. ಆದ್ರೆ ನಾನು ವರ್ಕಿಂಗ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ ದೀದಿ. ಆಮೇಲೆ ಮಕ್ಳಿಗೆ ಹೇಳ್ತಾ ಇದ್ದೆ, ನೀವ್ ಹೀಗೆ ಓದ್ಬೇಕು, ಹಾಗೆ ಓದ್ಬೇಕು ಅಂತ. ಸೊ ನನ್ಗೆ ಅನ್ನಿಸ್ತು, ಲೆಟ್ ಅಸ್ ಸೆಟ್ ಅನ್ ಎಕ್ಸಾಂಪಲ್. ಅವ್ರ ಜೊತೆ ನಾನು ಓದೋಣ, ಅವ್ರಿಗೆ ಹೇಳೋಣ ಈ ತರ ನಾನೊಂದು ಎಕ್ಸಾಮ್ ತಗೊಳ್ತೀನಿ ಅಂತೇಳಿ. ತಗೊಂಡೆ ದೀದಿ, ನಾನು ಜಿಗ್ನಾಸ್ ಎಕ್ಸಾಮ್ ತಗೊಂಡೆ. ಅದು ಹೆಂಗಾಯ್ತು ಅಂದ್ರೆ, ನನ್ ಮಗ ಕೂಡ 12 ಅಧ್ಯಾಯನ ನಾನು ಅವನ ಜೊತೆಲಿ ಕೂರ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನನ್ ಮಗನ ಹೆಸರು ಶೌರ್ಯ ಅಂತ. ನಾನು ಇದನ್ನ ಕಲಿತೀನಿ, ನೀನ್ ಕೇಳ್ಕೊ, ತಪ್ಪು ಹೇಳ್ತೀನೋ ಸರಿ ಹೇಳ್ತೀನೋ ಕೇಳ್ಕೊ ಅಂತೇಳಿ ಅವನಿಗೆ ಒಪ್ಪಿಸ್ತಾ ಇದ್ದೆ ದೀದಿ. ನಾನು ಅಷ್ಟ್ ಹೇಳೋದ್ರಲ್ಲಿ ಅವ್ನು ಪೂರ್ತಿ ಕಲ್ತೇ ಬಿಟ್ಟ 12 ಅಧ್ಯಾಯನ. ಚಿಕ್ಕ ಮಕ್ಕಳಲ್ವಾ, ತುಂಬಾ ಬೇಗನೆ ಕಲಿತಾರೆ. ಅವನ್ಗೆ ನನ್ನ ಮಗಳು ಕೂಡ, ಅವಳಿಗಿನ್ನ 8 ವರ್ಷ ಈಗ ಅವಳು ಆ ಅಧ್ಯಾಯದ ಕೆಲವೆಲ್ಲ ಶ್ಲೋಕಗಳು ಹೇಳ್ತಾಳೆ, ತಪ್ಪ ಹೇಳ್ತಾಳೆ, ಬಟ್ ಆಲ್ಮೋಸ್ಟ್ ಹೇಳ್ತಾಳೆ. ಅದನ್ನಂದ್ರೆ ನಾನು ಹೇಳೋದ್ ಕೇಳಿನೇ ಅವ್ರಿಗೂನು ಅದು ಬಂದ್ಬಿಟ್ಟಿದೆ. ಸೊ ನನ್ಗೆ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಹೆಂಗೆ ನಾವು ಪೇರೆಂಟ್ಸ್ ಆಗಿ ಮಕ್ಳಲ್ಲಿ ಕೊಡ್ಬೋದು ಅಂತ ಅನ್ಸುತ್ತೆ ದೀದಿ. ಈಗ ನೆಕ್ಸ್ಟ್ ಪಾಠಕ್ಕೂ ತಗೊಳ್ಬೇಕು ಅಂತಿದೀನಿ, ಆದ್ರೆ ಅದೇ ಸ್ವಲ್ಪ ಸಮಯದ ಅಭಾವ, ಆದ್ರೂ ಮಾಡ್ತೀನಿ ದೀದಿ ಅದನ್ನ. ಈಗ ನನ್ ಮಗನ್ನು ಜಾಯಿನ್ ಮಾಡ್ಸಿದೀನಿ. ಈಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವನು ಜಾಯಿನ್ ಆಗ್ತಾ ಇದ್ದಾನೆ ದೀದಿ. ಅವ್ನ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಈಗ ನಾನು ಈ ತರ ಕಲಿಯೋದು, ಈ ತರ ನೀವುಗಳು ಹೇಳ್ಕೊಡೋದು, ಆಮೇಲೆ ನಾವು ಪ್ರತಿಯೊಂದ್ಸರಿ ನೀವು ಹೇಳ್ಕೊಟ್ಟು ತಿದ್ದಿದ ಮೇಲೆ ನಾವ್ ಅದನ್ನ ಸರಿಯಾಗಿ ಉಚ್ಚಾರಣೆ ಮಾಡಿದ್ಮೇಲೆ ನೀವು ನಮಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ಒಂದು ಚೂರು ತಪ್ಪಿಲ್ದಂಗ್ ಹೇಳಿದ್ರಿ ಅಂತ ಹೇಳಿದ್ದು, ಅದನ್ನ ಅವ್ರು ಕೇಳಿಸ್ಕೊಂತಿರ್ತಾರೆ ನನ್ ಮಕ್ಳು. ಅವರಿಗೆ ಖುಷಿ, ನಾನೇ ಹೇಳ್ಬೋದಲ್ಲ, ನಾನು ಹತ್ರ ಅನಿಸ್ಕೋಬೋದಲ್ಲ ಅಂತ ಹೇಳಿ. ಅದು ಒಂದು ತರ ಪ್ರೇರಣೆ ದಿದಿ ಎಲ್ಲರಿಗೂನು. ಈ ಒಂದು ಭಗವದ್ಗೀತೆ ಕಲಿಯೋದೇ ನಮ್ಗೆ ಒಂದು ಅದೃಷ್ಟ. ನಾವು ಈ ಹಿಂದೂ ಇದ್ರಲ್ಲಿ ಈ ಸನಾತನ ಧರ್ಮದಕ್ಕೆ ನಾವು ಸೇರಿದ್ಮೇಲೆ ನಮ್ಮ ಧರ್ಮದ ಒಂದು ಭಾಗವಾಗಿರ್ತಕ್ಕಂಥ ಒಂದು ಏನು ಬೇಸ್ಮೆಂಟ್ ಆಗಿರ್ತಕ್ಕಂಥ ಒಂದು ಭಗವದ್ಗೀತೆನ ನಾವು ಕಲಿತಿರೋದೇ ನಮ್ಮ ಒಂದು ಎಷ್ಟೋ ಜನ್ಮದ ಪುಣ್ಯ ಅದು. ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಅನಂತ ಧನ್ಯವಾದಗಳು ದೀದಿ. ಈ ಒಂದು ಗೀತಾ ಪರಿವಾರಕ್ಕೆ ಅನಂತ ಧನ್ಯವಾದಗಳು ದೀದಿ. ತುಂಬಾ ಥ್ಯಾಂಕ್ ಯು ದೀದಿ. ಗೀತಾ ಪರಿವಾರಕ್ಕೆ ತುಂಬಾ ಥ್ಯಾಂಕ್ಸ್. ನಾವು ಕೂಡ ಇಲ್ಲ. ಓಕೆ, ಮತ್ತೆ ಯಾರಾದ್ರೂ ಅನಿಸಿಕೆಗಳನ್ನ ಹಂಚ್ಕೊಳ್ಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಈ ತರದೇ ಹೇಳ್ಬೇಕಂತಿಲ್ಲ, ನಿಮ್ಗೆ ಏನ್ ಅನ್ಸುತ್ತೋ ಅದ್ ಹೇಳ್ಬೋದು. ನಿಮ್ ಓನ್, ನಿಮ್ ಪರ್ಸನಲ್ ಆಗಿ, ಅಂದ್ರೆ ಯಾವ ತರ ಪಾಸಿಟಿವ್ ಆಗಿದೆ. ಅರ್ಚನಾ ಅಕ್ಕ,
ನಿಮಗೆ ನಮಗೆಲ್ಲ ಹೇಳ್ಕೊಡ್ತಾ ನಿಮ್ಗೆ ಏನ್ ಅನಿಸಿಕೆ ಆಯ್ತು? ನಿಮಗೆ ಏನ್ ಅನಿಸ್ತಾ ಇದೆ? ಇವ್ರಿಗೆ ಎಷ್ಟಪ್ಪ ಕಲ್ಸೋದು ಅಂತ ಏನು ಬೇಜಾರಾಗ್ಲಿಲ್ವಾ? ಏನಿಲ್ಲ ದೀದಿ. ನಿಮ್ಮ ಅನಿಸಿಕೆ ಏನು? ನಮ್ಮ ಮಾಡಿಕೊಟ್ಟಿದ್ದಾರೆ ಗೀತಾ ಪರಿವಾರದವರು, ನಿಮ್ಗೆಲ್ಲ ಹೇಳ್ಕೊಡಕ್ಕೆ ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಆಘಾತಗಳನ್ನ ಅವರೇ ಮಾರ್ಕ್ ಮಾಡಿದ್ದಾರೆ. ಎಲ್ಲಿ ರಸ್ವ ಇದೆ ಅದನ್ನೆಲ್ಲ ಅವರು ಆಲ್ರೆಡಿ ಬರ್ದ್ ಬಿಟ್ಟಿದ್ದಾರೆ. ಎಲ್ಲಿ ಯಾವ ರೀತಿ ಅನುಸ್ವರಗಳನ್ನ ಹೇಳ್ಬೇಕು ಅನ್ನೋದನ್ನ ಕೂಡ ಬರ್ದಿದ್ದಾರೆ. ಹೀಗಾಗಿ ನನ್ಗೇನು ಕಷ್ಟ ಇಲ್ಲ ಹೇಳ್ಕೊಡೋದು. ಅಲ್ಲ, ನಮ್ಮಂತ ದೊಡ್ಡರಿಗೆ ಹೇಳ್ಕೊಡುವಾಗ ನಿಮಗೆ ಏನು ಇಲ್ಲ ದೀದಿ. ಒಂದೊಂದು ನಾವು ಓದೋಕೆ ಸ್ಟಾರ್ಟಿಂಗ್ ಶ್ಲೋಕ ಸಂಸ್ಕೃತನ ಯಾರು ಕಲ್ತಿಲ್ಲ ಅಂತ ಹೇಳಿ ನಮ್ಗೆ ಅದು ಕಷ್ಟ ಅನ್ನಿಸ್ತಿರ್ಬೋದು. ಯಾರು ಸಂಸ್ಕೃತ ಕಲ್ತಿದಾರಲ್ಲ ದೀದಿ, ಅವ್ರಿಗೇನು ಇದು ಕಷ್ಟ ಇಲ್ಲ. ಅವರು ತುಂಬಾ ಈಸಿಯಾಗಿ ಹೌದು. ಹೇಳ್ಬೋದು. ಒಂದು ಶ್ಲೋಕನ ನಾವು 20 ಜನಕ್ಕೂ ತಿದ್ದಬೇಕು ನೀವು. ಅವಾಗ ನಿಮಗೆ ಎಷ್ಟು ಪೇಶನ್ಸ್ ಇರ್ಬೇಕು ಅಂತ. ಇದಕ್ಕೊಂದು ಆಡ್ ಮಾಡಕ್ ನಾನು ಇಷ್ಟಪಡ್ತೀನಿ. ಸೇವೆ ಅಂತ ತಿಳ್ಕೊಂಡ್ ಮಾಡಿದಾಗ ಎಷ್ಟು ಸತಿ ಹೇಳ್ದು ನಮ್ಗೆ ಹೊಸದಾಗಿ ಅಂತಾನೆ ಅನ್ಸುತ್ತೆ. ಅದ್ರಲ್ಲಿ ಪದೇ ಪದೇ ಅಂತ ನಮ್ಗೆ ಆ ಭಾವನೆ ಬರೋದಿಲ್ಲ. ಇಲ್ಲ, ನಮಗ್ ಈ ಹೀಗಂತ ತರ ಇದ್ರೆ ಮಾತ್ರ. ನೀವು ಅದನ್ನ ಕರೆಕ್ಟ್ ಆಗಿ ಅನ್ನಿ. ನಾನ್ ಇಷ್ಟು ಹೇಳ್ಕೊಟ್ಟಿತಾ ಇದ್ದೀನಿ, ನೀವು ಅದನ್ನ ಮತ್ತೆ ತಪ್ಪಬೇಡಿ, ಕರೆಕ್ಟ್ ಆಗಿ ಅನ್ನಿ. ನೀವ್ ಎಲ್ಲಿ ತಪ್ತಾ ಇದ್ದೀರಾ ಅಲ್ಲಿ ಅದನ್ನ ನಾನು ತಿದ್ದಲೇಬೇಕು. ಇದನ್ನ ಹಾಗೆ ಬಿಟ್ರೆ ಅದು ಮತ್ತೆ ಇವ್ರು ಹಾಗೆ ಅಂತಾರೇನೋ ಅಂತ ನನ್ ಮನಸ್ಸಿನಲ್ಲಿ ಇರುತ್ತೆ. ಅದಕ್ಕೋಸ್ಕರ ಅದು ನೀವು ಸ್ವಲ್ಪ ತಪ್ಪಿದ್ರೂ ಕೂಡ ಅದು ನನ್ಗೆ ಹೇಳ್ತಾ ಇರುತ್ತೆ ಇನ್ನೊಂದು ಇದು ಸೆನ್ಸ್, ಅದನ್ನ ತಿದ್ದು ಅಂತ. ನಾನ್ ನೆಕ್ಸ್ಟ್ ಹೋಗೋಕ್ ಆಗಲ್ಲ. ಕರೆಕ್ಟ್. ಅಷ್ಟು ಚೆನ್ನಾಗಿ ತಿದ್ದಿ ಹೇಳ್ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ. ಕಲಿಯಕ್ಕೆ ಒಂದು ಖುಷಿ. ಇವಾಗ ನೆಕ್ಸ್ಟ್ ಲೆವೆಲ್ ಅಲ್ಲೂ ನೀವೇ ಬನ್ನಿ, ಅದು ನಮ್ಮ ಅಪೇಕ್ಷೆ. ಲೆವೆಲ್ 4ಗೆ ನೀವೇ ಇದ್ರೆ ತುಂಬಾ ಸಂತೋಷ ಆಗುತ್ತೆ ನಮ್ಗೆ. ಕುಮಾರಣ್ಣ, ನೀವು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನೀವ್ ಎಲ್ಲಿಂದ, ನೀವ್ ಹೇಗೆ ಬಂದಿದ್ದೀರಾ? ಎಲ್ಲರೂ ಆಯ್ತಾ? ಲಾಸ್ಟ್ ಅಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಎಲ್ಲಾರ್ದು ಆಗಿದೆ ಅನ್ಸುತ್ತೆ. ಎಲ್ಲಾದ್ರೂ ಹೇಳಿ ಅನ್ಬೇಕಾ? ನಾನು ಲಾಸ್ಟ್ ಅಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. ಬ್ರಹ್ಮಾನಂದಣ್ಣ ಹೇಳಿ. ಜೈ ಶ್ರೀ ಕೃಷ್ಣ ಅಕ್ಕ, ಜೈ ಶ್ರೀ ಕೃಷ್ಣ ಕುಮಾರಣ್ಣ, ಎಲ್ಲ ಸಹಕಾರಿಕರಿಗೂ ಜೈ ಶ್ರೀ ಕೃಷ್ಣ. ಸುಮ್ನೆ ನನ್ ಜಸ್ಟ್ ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಐ ವಾಂಟ್ ಟು ಶೇರ್. ಆಕ್ಚುಲಿ ಎವ್ರಿ ಇಯರ್ ವಿತ್ ಫ್ಯಾಮಿಲಿ ವಿ ವಿಸಿಟ್ ತಿರುಪತಿ. ಬಟ್ ಲಾಸ್ಟ್ ಇಯರ್ ಏನಾಯ್ತು ಅಂದ್ರೆ, ಇವಾಗ ತುಂಬಾ ಆನ್ಲೈನ್ ಅಲ್ಲಿ ಟಿಕೆಟ್ ಸಿಗೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಜಸ್ಟ್ ನಾವು ಟ್ರೈನ್ ಅಲ್ಲಿ ಹೆಂಗೆ ತತ್ಕಾಲ 2 minutes ಅಲ್ಲಿ ಖಾಲಿ ಆಗ್ಬಿಡುತ್ತೆ, ಆ ತರ ತಿರುಪತಿದು ಟಿಕೆಟ್ ಸಿಗೋದು ತುಂಬಾನೇ ಕಷ್ಟ. ಸೊ ಲಾಸ್ಟ್ ಇಯರ್ ನಮ್ಗೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಸಿಗ್ಲಿಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಸೊ ಮನೆಯಲ್ಲಿ ಏನ್ ಡಿಸೈಡ್ ಮಾಡಿದ್ರು, ಸರಿ ತಿರುಪತಿ ಇಲ್ಲ ಅಂದ್ರೆ ಈ ಸರಿ ಉಡುಪಿಗೆ ಹೋಗಿ ಬರೋಣ ಅಂತ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಚೇಂಜ್ ಮಾಡ್ಬಿಟ್ಟು ಉಡುಪಿಗೆ ಹೋದ್ವಿ ನಾವು. ಸೊ ಉಡುಪಿ ವಾಸ್ ಅ ಮೋಸ್ಟ್ ಮೆಮೊರೇಬಲ್ ಟ್ರಿಪ್. ಸೊ ಯೂಶುವಲಿ ಬ್ರಾಹ್ಮಣರು ಭೋಜನ ಪ್ರಿಯರ್ ಅಂತಾರೆ. ಸೊ ನಮ್ಗೆ ಚೌಕಿ ಊಟ ಮಾಡಕ್ ಸಿಕ್ತು. ಸೊ ನಾನು ದೇವಸ್ಥಾನದಲ್ಲಿ ಕೂತು 1-2 ಅಧ್ಯಾಯನ ಹೇಳ್ಕೊಂಡೆ ನಾನು. ಸೊ ದಟ್ ವಾಸ್ ಅ ಮೋಸ್ಟ್ ಮೆಮೊರೇಬಲ್ ಟ್ರಿಪ್. ಆನ್ ಟಾಪ್ ಆಫ್ ಇಟ್ ಬೋನಸ್ ಏನಪ್ಪಾ ಅಂತಂದ್ರೆ, ನಾವು ಉಡುಪಿ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇರ್ಬೇಕಿದ್ರೆ ದೇರ್ ವಾಸ್ ಒನ್ ಸರ್ಪ್ರೈಸ್. ಸಡನ್ ಆಗಿ ಸ್ವಲ್ಪ ಮೊಬೈಲ್ ಸಿಗ್ನಲ್ ಸಿಕ್ಮೇಲೆ ನಾವು ಇದು ತಿರುಪತಿದು ಆ್ಯಪ್ ಇನ್ಸ್ಟಾಲ್ ಮಾಡಿರೋದ್ರಿಂದ ಮಧ್ಯೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಸಡನ್ ಆಗಿ ನೋಟಿಫಿಕೇಶನ್ ಬಂತು, ಟಿಕೆಟ್ಸ್ ಓಪನ್ ಆಗಿದೆ ಅಂತ. ಸೊ ಮತ್ತೆ ಗಾಡಿ ಅಲ್ಲೇ ನಿಲ್ಸ್ಬಿಟ್ಟು ಟಿಕೆಟ್ ಬುಕ್ ಮಾಡಕ್ ಟ್ರೈ ಮಾಡಿದ್ವಿ. ಜಸ್ಟ್ ವಿದಿನ್ ಅ ಮಿನಿಟ್ ಟಿಕೆಟ್ ಬುಕ್ ಆಗ್ಬಿಡುತ್ತೆ ನಮ್ಗೆ. ಸೊ ಇನ್ ನೆಕ್ಸ್ಟ್ 3 months ವಿ ವೆಂಟ್ ಟು ತಿರುಪತಿ ಆಲ್ಸೋ. ಸೊ ಇದು ಒಂಥರ ನನ್ಗೆ ಅನಿಸ್ತು, ಇದು ಕೃಷ್ಣಂದು ಕೃಪಾನೇ ಅನಿಸ್ತು ನನಗೆ. ಆಕ್ಚುಲಿ 10-15 ವರ್ಷದಿಂದ ನಾವು ಉಡುಪಿ ಹೋಗಿರ್ಲಿಕ್ಕೆ ಆಗಿರ್ಲಿಲ್ಲ. ಸೊ ಅದಕ್ಕೆ ಕೃಷ್ಣ ಹೇಳೋದು, ಫಸ್ಟ್ ನನ್ನ ಹತ್ರ ಬಾ, ಆಮೇಲೆ ನಿಂದು ಏನ್ ಇಚ್ಛಾ ಇದೆ ನಾನು ಪೂರ್ತಿ ಮಾಡ್ತೀನಿ ಅಂತ. ಮಾಡು, ಮೊದಲಿಗೆ ನಾನು ಭೇಟಿ ಮಾಡು, ನಂತರ ನೀನ್ ರೆಗ್ಯುಲರ್ ಅನ್ನ ಮಾಡು ಅಂತ. ಕರೆಕ್ಟ್. ಸೊ ಇಟ್ ವಾಸ್ ಅ ಮೋಸ್ಟ್ ಮೆಮೊರೇಬಲ್ ಟ್ರಿಪ್ ಆಫ್ ಉಡುಪಿ ಆಲ್ಸೋ, ಆಸ್ ವೆಲ್ ಆಸ್ ನೆಕ್ಸ್ಟ್ ನಾವು ಹೋದಾಗ ತಿರುಪತಿನೂ ತುಂಬಾ ಚೆನ್ನಾಗಾಯ್ತು. ಸೊ ಇನ್ಫ್ಯಾಕ್ಟ್ ನಾವು ತಿರುಪತಿನಲ್ಲಿ ಗರ್ಭಗುಡಿ ಹತ್ರ ಕೂತು ನಮ್ಗೆ ವಿಷ್ಣು ಸಹಸ್ರನಾಮ ಹೇಳಕ್ಕೂ ಚಾನ್ಸ್ ಸಿಕ್ತು. ಫಸ್ಟ್ ಒಂದ್ಸಲ ಅಲ್ಲಿ ಕೆಲಸ ಮಾಡೋರು ಹೇಳ್ರಿ ಅಂತಂದ್ರು, ಬಟ್ ನಾವು ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ಅವ್ರಿಗೂ ಅನಿಸ್ತು ಏನೋ ಅನ್ಕೋತಾ ಇದಾರೆ ಅನ್ಕೊಳಿದ್ವಿ ಅಂತ.
ಸೊ ದಟ್ ವಾಸ್ ಅ ಮೋಸ್ಟ್ ಮೆಮೊರೇಬಲ್ ಟ್ರಿಪ್. ಸೊ ಇದೆಲ್ಲ ನನ್ಗೆ ಅನಿಸ್ತಾ ಇದೆ, ನಾನು ಗೀತಾ ಪರಿವಾರ ಸೇರಿದ್ಮೇಲೆ ಇದೆಲ್ಲ ಸುಸೂತ್ರವಾಗಿ ಆಗ್ತಾ ಇದೆ. ಸೊ ದೇವ್ರ ಕೃಪಾ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ನನ್ ಮೇಲೆ, ನಮ್ ಕುಟುಂಬದ ಮೇಲೆ ಅಂತ. ಸೊ ದಿಸ್ ವಾಸ್ ಮೈ ಸ್ಮಾಲ್ ಎಕ್ಸ್ಪೀರಿಯನ್ಸ್ ಐ ವಾಂಟೆಡ್ ಟು ಶೇರ್. ಸೊ ಅಪಾರ್ಟ್ ಫ್ರಮ್ ದಟ್, ಕೆಲವೊಂದು ಸಜೆಷನ್ಸ್ ಕೊಡೋದಕ್ಕೆ ಏನಾದ್ರು ಗೀತಾ ಪರಿವಾರದಲ್ಲಿ ಪ್ಲಾಟ್ಫಾರ್ಮ್ ಇದೆನಾ, ಈ ತರ ಮೇಲ್ ಅಲ್ಲಾಗ್ಲಿ ಇದ್ರಲ್ಲಾಗ್ಲಿ ಅಂತ ಕೇಳ್ಬೇಕು. ಹೇಳ್ಬೋದು, ನೀವು ಗ್ರೂಪ್ ನಲ್ಲಿ ಹಾಕಿದ್ರೆ ನಾವು ಫಾರ್ವರ್ಡ್ ಮಾಡ್ತೀವಿ ಅದನ್ನ. ಜಸ್ಟ್ ನನ್ಗೆ ನೀವೇನಾದ್ರೂ ಅವಾಗ suggestions ಹಾಕಿದ್ರೆ ಐಡಿಯಾ ಬರುತ್ತೆ ಅಂದ್ರೆ, ಹಾ ನಾವು ಗಾಡಿನಲ್ಲಿ ಕೂತಾಗ ಅಲ್ಲಿ ಫ್ರೀ ಟೈಮ್ ಸಿಕ್ಕಾಗ ವಿವೇಚನದ್ದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಇವಾಗ ಎಷ್ಟೊಂದು ಆಪ್ಸ್ ಬಂದಿದೆ, ದೇ ವಿಲ್ ಕನ್ವರ್ಟ್ ವಿಡಿಯೋ ಇಂಟು ಆಡಿಯೋ. ಸೊ ಅವಾಗ ಏನಾಗುತ್ತೆ, ಆಡಿಯೋ ಕನ್ವರ್ಟ್ ಮಾಡಿದ್ರೆ ನಾವು ಯೂಟ್ಯೂಬ್ ಆನ್ ಇಟ್ಕೋಬೇಕಂತನೇ ಇಲ್ಲ. ಸೊ ಅದರಲ್ಲಿ ಡೇಟಾನು ಕಮ್ಮಿ ಬರುತ್ತೆ. ಸೊ ಅದನ್ನ ಆಡಿಯೋನಲ್ಲಿ ಕನ್ವರ್ಟ್ ಮಾಡಿ ಅದರ ಆಪ್ ಅಲ್ಲಿ ಹಾಕ್ಬಿಟ್ರೆ ಯಾವಾಗ್ಲೂ ಯಾರಾದ್ರೂ ಹೆಂಗೆ ರೇಡಿಯೋ ಕೇಳ್ತಾರೆ ಆ ತರ ವಿವೇಚನೆನು ಕೇಳ್ಬಹುದು ಅಂತ ಅದು ಒಂದು ನನ್ಗೆ ಅನ್ಸ್ತಾ ಇರುತ್ತೆ ಯಾವಾಗ್ಲೂ. ಓಕೆ, ಈ ಸಜೆಷನ್ ನ ಗ್ರೂಪ್ ನಲ್ಲಿ ಹಾಕಿ ನಾವು ಫಾರ್ವರ್ಡ್ ಮಾಡ್ತೀವಂತೆ. ಶೋರ್ ಅಕ್ಕ, ಶೋರ್. ಥ್ಯಾಂಕ್ ಯು ವೆರಿ ಥ್ಯಾಂಕ್ ಮಚ್. ಯು. ಓಕೆ, ಮತ್ತೆ ಯಾರಾದ್ರೂ ಇದ್ದೀರಾ ನಿಮ್ಮ ಅನುಭವನ, ಅನಿಸಿಕೆಯನ್ನ ಹೇಳ್ಕೊಳಕ್ಕೆ? ಯಾರು ಇಲ್ಲ ಅಂದ್ರೆ ನಾನು ಹೇಳ್ತೀನಿ. Okay. ನನ್ನ ಹೆಸರು ಅರ್ಚನಾ ಕುಲಕರ್ಣಿ ಅಂತ. ನಾನು ಮೂಲತಃ ಜಮಖಂಡಿ ಅವಳು. ಲಗ್ನ ಆಗಿ ಹೋಗಿದ್ದು ಗುಲ್ಬರ್ಗ. ಅಲ್ಲಿ ಧಮ್ಮೂರ್ಕರ್ ಫ್ಯಾಮಿಲಿಗೆ ನಾನು ಲಗ್ನ ಆಗಿ ಹೋಗಿದ್ದು. ಆದ್ರೆ ನಾನು ಇರೋದು ಮುಂಬೈಯಲ್ಲಿ. ಇದು ಗೀತಾ ಪರಿವಾರಕ್ಕೆ ನಾನು 2021 ನಲ್ಲಿ ಸೇರಿದೆ. ಆದ್ರೆ ಆಗಸ್ಟ್ ಇಲ್ಲ ಏಪ್ರಿಲ್ ನಲ್ಲಿ ಸೇರಿದೆ. ಮುಂದೆ ನಾನು ಆಗಸ್ಟ್ ನಿಂದ ಪೆಕ್ಕಾಗಿ 1-2 ತಿಂಗಳು ಸೇವೆ ಕೊಟ್ಟೆ. ನಂತರ ಈಗ ಟ್ರೈನರ್ ಆಗಿ ಕೊಡ್ತಾ ಇದ್ದೀನಿ. ಮೆಂಟರ್ನು ಕೂಡ ಇದ್ದೀನಿ ನಾನು ತುಂಬಾ ಕ್ಲಾಸ್ಗಳಿಗೆ ಈಗ. ಆದ್ರೆ ಇನ್ನೊಂದು ಹೇಳೋದು ಏನಂತಂದ್ರೆ, ನಾವು ಆಘಾತಗಳನ್ನ, ಅನುಸ್ವರಗಳನ್ನ ಮತ್ತೆ ದೀರ್ಘ ರಸ್ವಗಳನ್ನ ಹೇಳೋದ್ರಿಂದ ನಮ್ಗೆ ಏನು, ನಮ್ಮ ದೇಹಕ್ಕೆ ನಾವು ಹೇಳೋದು ಎದುರಿಗಿನವರಿಗೆನೆ ಚೆನ್ನಾಗಿ ಕೇಳಿಸುತ್ತೆ ಒಂದು ರೀತಿಯಿಂದ, ಅದು ಓಕೆ. ಆದ್ರೆ ನಮ್ಮ ದೇಹಕ್ಕೆ ಏನೇನು ಆಗುತ್ತೆ ಅಂದ್ರೆ, ಏನೇನು ಪಾಸಿಟಿವಿಟಿ ಏನೇನು ಬರುತ್ತೆ ಅಂತಂದ್ರೆ, ನಾವು ಆಘಾತಗಳನ್ನ ಹೇಳಿದಾಗ ಕೆಲವೊಂದು ಸರಿ ನಾವು ಉಸಿರನ್ನ ಜೋರಾಗಿ ಬಿಡ್ತೀವಿ, ಉಸಿರನ್ನ ಜೋರಾಗಿ ತಗೊಳ್ತೀವಿ. ಆಮೇಲೆ ದೀರ್ಘವಾಗಿ ಹೇಳ್ಬೇಕಾದಾಗ ಎಲ್ಲ ಇದು ದೀರ್ಘವಾಗಿ ಬರುತ್ತೆ. ಆಘಾತದಿಂದ ಹೇಳ್ಬೇಕಾದಾಗ ನಾವು ತುಂಬಾ ಸ್ಟ್ರೆಸ್ ಕೊಡ್ತೀವಿ. ಇದರಿಂದ ಮಿನಿ ಪ್ರಾಣಾಯಾಮ ಟೈಪ್ ಆಗುತ್ತೆ. ಯಾವ್ದು ಇದು ಓನ್ಲಿ ಭಗವದ್ಗೀತೆ ಅಂತೆ ಅಲ್ಲ, ನೀವು ಸಂಸ್ಕೃತದ ಯಾವುದೇ ಶ್ಲೋಕಗಳನ್ನ ಈ ರೀತಿ ಹೇಳ್ತಾ ಹೋದ್ರೆ ನಿಮಗೆ ಒಂದು ಕೂತಲ್ಲೇನೆ ಮನೆಯಲ್ಲಿ ನಮ್ಮ ಸ್ವಾಸ್ಥ್ಯ ಅಂದ್ರೆ ನಮ್ಮ ಆರೋಗ್ಯಕ್ಕಾಗಿ ಒಂದು ಮಿನಿ ಪ್ರಾಣಾಯಾಮ ಮಾಡಿದ ಹಾಗೆ. ಅದಕ್ಕಾಗಿ ಎಲ್ಲರೂ ನಿಮ್ಮ ಶ್ಲೋಕಗಳನ್ನ, ನಿಮ್ಮ ಮಂತ್ರಗಳನ್ನ ನೆಲದ ಮೇಲೆ ಏನಾದ್ರೂ ಹಾಸಿ ಒಂದು ಸ್ಥಳವನ್ನ ಅದಕ್ಕೆ ಇಟ್ಟು ಅದರ ಮೇಲೆ ಕೂತ್ಕೊಂಡು ನೀವು ಹೇಳಿದ್ರೆ ಒಂದು 5 ನಿಮಿಷದ ಒಂದು ಅಧ್ಯಾಯ ಇರುತ್ತೆ, 5 ನಿಮಿಷದ ನಿಮ್ದು ಅಷ್ಟಕ ಇರುತ್ತೆ. ಯಾವುದು ಸಂಸ್ಕೃತದ ಶ್ಲೋಕಗಳು, ಅವನ್ನ ಈ ರೀತಿ ಹೇಳಿ, ಇದು ಕೇಳೋರ್ಗಿನೂ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಎಷ್ಟು ಇಂಪಾಗಿ ಹೇಳ್ತಾ ಇದ್ದಾರೆ ಇವರು, ಎಷ್ಟು ಚೆನ್ನಾಗಿ ಅದನ್ನ ಆಘಾತಗಳನ್ನ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೂ ಅನ್ಸುತ್ತೆ. ನಮ್ಮ ದೇಹಕ್ಕೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ. ಮಿನಿ ಪ್ರಾಣಾಯಾಮದಿಂದ ನಿಮಗೆ ನಾವು ಪ್ರಾಣಾಯಾಮ ಆವಾಗ ಇದು ಅಂದ್ರೆ ಚೇಂಜಸ್ ಇಮಿಡಿಯೇಟ್ ಆಗಿ ನಮ್ಗೇನು ಕಾಣಿಸಲ್ಲ. ಆದ್ರೆ ನಿಮ್ಗೆ 1 ವರ್ಷದಲ್ಲಿ ತುಂಬಾ ಚೇಂಜಸ್ ಕಾಣಿಸುತ್ತೆ. ಅಂದ್ರೆ ನೀವು ಮೊದಲೇ ಅಧ್ಯಾಯದಿಂದ ಅಂದ್ರೆ ಮೊದಲನೇ ಲೆವೆಲ್ ನಿಂದ 4th ಲೆವೆಲ್ ಕಂಪ್ಲೀಟ್ ಮಾಡುವವರೆಗೂ ನಮ್ಮ ದೇಹದಲ್ಲಿ ತುಂಬಾ ಚೇಂಜಸ್ ಗಳು ಆಗುತ್ತೆ. ಒಂದು ನಿಮ್ದು BP ಶುಗರ್ಸ್ ಇರ್ಬೋದು, ಅಥವಾ ಅಸ್ಥಮಾ ರೀತಿ ಇರುತ್ತಲ್ಲ ಅದು ಇರ್ಬೋದು, ಸೈನಸ್ ಪ್ರಾಬ್ಲಮ್ಸ್ ಇರ್ಬೋದು, ಇವೆಲ್ಲಾನು ಕೂಡ ಕಡಿಮೆ ಆಗುತ್ತೆ. ಹೇಳ್ತಾರೆ, ಎಲ್ಲರೂ ಹೇಳ್ತಿರ್ತಾರೆ ಈ ರೀತಿ ಆಗತ್ತೆ ಅಂತ. ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ಆದ್ರೆ ನೀವು ಈ ರೀತಿ ಸ್ಟ್ರೆಸ್ ಕೊಟ್ಟು ದೀರ್ಘವಾಗಿ ತಗೊಂಡು ಉಸಿರನ್ನ ಬಿಡ್ತಾ, ಉಸಿರನ್ನ ಹೇಳಿತಾ ನೀವ್ ಏನ್ ಮಾಡಿದರೆ ಈ ಪ್ರಯೋಗದಲ್ಲಿ ನಿಮ್ಗೆ ಖಂಡಿತ ಚೇಂಜಸ್ ಕಾಣಿಸುತ್ತೆ. ಅದನ್ನ ಮಾಡಿ ನೋಡಿ. ನಾನು ಹೇಳಿದಿನಂತ ಆದ್ರೂ 4th ಲೆವೆಲ್ ನಲ್ಲಿ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ ಆದ್ರೆ ನೋಡಿ.
ಕುಮಾರಣ್ಣ, ನೀವು ನಿಮ್ಮ ಅನುಭವ ಮತ್ತೆ ನೀವು ಎಲ್ಲಿಂದ ಅಂತ ನೀವು ಹೇಳಿ. ಹಾ ಅಕ್ಕ ಹೇಳ್ತೀನಿ madam. ಹೇಳಿ ಅಣ್ಣ. ಓಕೆ, ಮೊದಲನೇದಾಗಿ ಎಲ್ಲರಿಗೂ ಜೈ ಶ್ರೀ ಕೃಷ್ಣ. ನಾನು ಗೀತಾ ಪರಿವಾರಕ್ಕೆ ಸೇರ್ಕೊಂಡು ಈ ಮೇ ಬಂದ್ರೆ 3 ವರ್ಷ ಆಗುತ್ತೆ. ಆಗ ಅಂದ್ರೆ ಭಗವದ್ಗೀತೆ ಕಲಿಬೇಕಂತ ಒಂಚೂರು ಗೊತ್ತಿರ್ಲಿಲ್ಲ, ಕಲಿಬೇಕಂತ ಆಸೆ ಇತ್ತು. ಹೀಗೆ ಬುಕ್ ಮಾತ್ರ ತಂದಿಟ್ಟಿದ್ದೆ, ಅದೇನೋ ಗೊತ್ತಿಲ್ಲ. ಆಗ ವಿಜಯವಾಣಿ ನ್ಯೂಸ್ ಪೇಪರ್ ಅಲ್ಲಿ ನಾನು ನೋಡಿದ್ದು, ನೋಡಿ ಆಗ ನಾನು ರಿಜಿಸ್ಟರ್ ಮಾಡ್ಕೊಂಡು ನನ್ಗೆ ಅವಾಗ ಸ್ಟಾರ್ಟ್ ಮಾಡಿದ ಜರ್ನಿ ನಾನು ಈಗ ಇನ್ನು ಕಂಟಿನ್ಯೂ ಆಗ್ತಾನೆ ಇದೆ. ತುಂಬಾ ಸಂತೋಷ ಆಯ್ತು. ತುಂಬಾ ಜನ ಹಿರಿಯ ಗೀತಾ ಸೇವಿಗಳ ಜೊತೆ ತುಂಬಾ ಕೆಲಸ ಮಾಡಿ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಇವಾಗ ಕ್ಲಾಸ್ ಮುಗೀತು, ಇನ್ನೊಂದ್ ಸ್ವಲ್ಪ ದಿವಸ ಏನು ಕ್ಲಾಸ್ ಇಲ್ಲ ಅಂದ್ರೆ ಏನೋ ಒಂಥರ ಖಾಲಿ ಅನ್ಸ್ತಿರುತ್ತೆ. 10 ಗಂಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಿತ್ತು ಅಲ್ವಾ, ಏನು ಇಲ್ಲ ಅಂದ್ರೆ ಒಂಥರ ಖಾಲಿ ಅನ್ಸುತ್ತೆ ಒಂದ್ ಸ್ವಲ್ಪ ದಿವಸ, ಮತ್ತೆ ಬೇರೆ ಬ್ಯಾಚ್ ಕೊಡೋವರ್ಗುನು ಹಾಗಿರುತ್ತೆ ಅನ್ಸುತ್ತೆ. ಇನ್ನು ಹಲವಾರು ಎಕ್ಸ್ಪೀರಿಯನ್ಸಸ್ ಎಲ್ಲರೂ ಹೇಳ್ದಾಗೆ ನನ್ಗೂ ಆಗಿದೆ. ಸುಮಾರು ಸತಿ ನನ್ಗೊಂದ್ಸತಿ L2 ಕ್ಲಾಸ್ ಮಾಡ್ಬೇಕಾದಾಗ ನನ್ಗೆ ಅವಾಗ ಒಂದ್ಸತಿ ತುಂಬಾ ತಲೆನೋವು ಬಂದ್ಬಿಟ್ಟಿತ್ತು. ಅಂದ್ರೆ ಜಸ್ಟ್ ಆಚೆ ಕಡೆಯಿಂದ ಹೋಗಿ ಬಂದ ತಕ್ಷಣ ಆಗ ಹೆಂಗಪ್ಪ ಸ್ಟಾರ್ಟ್ ಮಾಡ್ಲಿ ಕ್ಲಾಸ್ ಅಂತ ನನ್ಗೆ ಅನ್ಸ್ತಿತ್ತು. ತಲೆನೋವಿದೆ, ಏನ್ ಮಾಡೋದು ಅಂತ. ಬಟ್ ಏನೋ ಒಂದು ಸಣ್ಣ ಧೈರ್ಯ ಮಾಡಿ ಕೃಷ್ಣನ್ ಮಾಡ್ದೆ. ಆಗ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ಎಂಡ್ ಆದ್ಮೇಲೆ ನನ್ಗೆ ತಲೆನೋವು ಇರ್ಲಿಲ್ಲ. 2-3 ಸತಿ ಈ ತರ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಟ್ಯಾಬ್ಲೆಟ್ ಏನ್ ತಗೊಂಡೇ ಇಲ್ಲ. ಜಸ್ಟ್ ಅದೇನೋ ಕ್ಲಾಸ್ L2 ಕ್ಲಾಸ್ ಮಾಡ್ದಾಗ ಮಾತ್ರ ಈ ತರ ಆಗುತ್ತೆ, ಎಲ್ರಿಗೇನಾಗ್ಲಿಲ್ಲ. ಆಮೇಲೆ ಹೀಗೆ ಬಟ್ ಓಕೆ, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ರ. ಎಲ್ರಿಗೂ ತುಂಬಾ ಕಂಗ್ರಾಚುಲೇಷನ್ಸ್. ಎಲ್ಲರೂ L2 ಚೆನ್ನಾಗಿ ಕಲ್ತು L4 ಹೋಗ್ತಾ ಇದ್ದೀರಾ. ತುಂಬಾ ಅಭಿನಂದನೆ. ಇದೇ ರೀತಿ ಈ ಜರ್ನಿಯನ್ನ ಕಂಟಿನ್ಯೂ ಮಾಡಿ. ಓಕೆ, ನಾನೇನು ಎಂಫಸೈಸ್ ಮಾಡ್ಬೇಕಂತ ಒಂದ್ ಪಾಯಿಂಟ್ ಅಂತ ಹೇಳ್ತೀನಿ ಅಂತಂದ್ರೆ, ಎಲ್ರು ಶ್ಲೋಕ ಚೆನ್ನಾಗಿ ಕಲಿತಾ ಇದ್ದೀರಾ, ಬಟ್ ಅದ್ರ ಜೊತೆ ಅರ್ಥ ತಿಳ್ಕೊಂಡ್ರು ಸಹ ಅಷ್ಟೇ ಮುಖ್ಯ. ಈಗ ಊಟ ಆದ್ಮೇಲೆ ನೀರ್ ಕುಡ್ದಿಲ್ಲ ಅಂದ್ರೆ ಹೇಗೆ ಅಪೂರ್ಣನೋ, ಅದೇ ರೀತಿ ಶ್ಲೋಕ ಕಲ್ಪನೆ ಅರ್ಥ ಕಲೀಲಿ ಅಂದ್ರೆ ಕೂಡ ಅದೇ ರೀತಿ ಒಂಥರ ನೀರ್ ಕುಡಿದಿದ್ದ ಹಾಗೆ ಅಂತ ಅನ್ಕೊಳ್ಳಿ. ಆದ್ರಿಂದ ಅಟ್ಲೀಸ್ಟ್ ನಿಮ್ಗೆ ಭಗವದ್ಗೀತೆಯಲ್ಲಿ ಎಲ್ಲ 700 ಶ್ಲೋಕ ಇದೆ. ಒಟ್ಟು 700 ಶ್ಲೋಕದ ಅರ್ಥನೂ ತಿಳ್ಕೊಳಕ್ಕೆ ಕಷ್ಟ ಆಗ್ಬಹುದು, ಅಂದ್ರೆ ಟೈಮ್ ತಗೊಳುತ್ತೆ. ಆದ್ರಿಂದ ಏನ್ ಮಾಡ್ತೀನಿ, ಈಗ ನೀವು L1, L2, L3 ಕಲ್ತಿದ್ದೀರಾ, ಆಲ್ಮೋಸ್ಟ್ ಒಂದು 12 ಅಧ್ಯಾಯ ಕಲ್ತಿದ್ದೀರಾ. ಈ 12 ಅಧ್ಯಾಯದಲ್ಲಿ ಯಾವ ಇಂಪಾರ್ಟೆಂಟ್ ಶ್ಲೋಕಸ್ ಅಟ್ಲೀಸ್ಟ್ ಅದನ್ನಾದ್ರೂ ತಿಳ್ಕೊಂಡಿರ್ಬೇಕಪ್ಪ ಅಂತ ನೀವು ಅನ್ಕೊಂಡ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು 3ನೇ ಅಧ್ಯಾಯ ಕಲ್ತಿದ್ದೀರಿ, 3ನೇ ಅಧ್ಯಾಯದ ಒಂದು 4-5 ಇಂಪಾರ್ಟೆಂಟ್ ಶ್ಲೋಕಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಅದು ನಮ್ಮ ರಿಯಲ್ ಟೈಮ್ಗೆ ತುಂಬಾ ಹತ್ರವಾಗಿರುತ್ತೆ. ಅರ್ಥ ಸಹ ನಮ್ಮ ರಿಯಲ್ ಟೈಮ್, ನಮ್ಮ ರಿಯಲ್ ಲೈಫ್ಗೆ ಒಂಥರ ಕೇಳಿದ್ರೆ, ಭಗವದ್ಗೀತೆ 3ನೇ ಅಧ್ಯಾಯ ಅಂದ್ರೆ ಆ ಒಂದು ಅರ್ಥ ಅಂದ್ರೆ ಆ ಒಂದು ಶ್ಲೋಕದ ಅರ್ಥ ನಮ್ಮ ಮೈಂಡ್ ಅಲ್ಲಿ ಕುತ್ಕೊಂಡಿರ್ಬೇಕು. ಯಾವಾಗ ನಾನು ಅದೇ ಎಲ್ಲರಿಗೂ ಎಂಫಸಿಸ್ ಮಾಡುದು. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಶ್ಲೋಕಸ್ ಹೇಳ್ತೀನಿ, ಬಟ್ ಬೇಕಾದ್ರೆ ನನಗೆ ಕೇಳಿ ಹೇಳ್ತೀನಿ. ಇವಾಗ ಅನ್ನಾದ್ ಭವತಿ ಭೂತಾನಿ 3ನೇ ಚಾಪ್ಟರ್ ಅಲ್ಲಿ ಅನ್ನಾದ್ ಭವತಿ ಭೂತಾನಿ ಪರ್ಜನ್ಯಾದನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಮುದ್ಭವ. ಅಂದ್ರೆ ಈ ಒಂದು ಅರ್ಥದಲ್ಲಿ ನಮ್ಮ ಪ್ರಪಂಚಕ್ಕೆ ದೇವ್ರು ಯಾವ ತರ ಅನ್ನ ಆಹಾರ ಎಲ್ಲ ಪ್ರತಿಯೊಂದು ಜೀವಿಗೆ ಕೊಡ್ತಾನೆ ಅನ್ನೋದು ಇಲ್ಲಿ ಇದೆ. ಆಕ್ಚುಲಿ ಎಲ್ಲ ರಿಪೀಟರ್ಸ್ ಕೇಳಿದ್ವಿ, ಅಟ್ಲೀಸ್ಟ್ ಯಾವ್ದಾದ್ರು ಒಂದ್ ಶ್ಲೋಕ ಮೇಲೆ ಎಕ್ಸ್ಪ್ಲೈನ್ ಮಾಡಿ ಅಂತ, ಬಟ್ ಯಾರು ಮಾಡಿರ್ಲಿಲ್ಲ. ಅದಕ್ಕೆ ನಾನು ಇದೊಂದು ಹೇಳೋಣ ಅಂತ ಮನ್ಸ್ ಬಂತು. ಆಮೇಲೆ ಇದು ಲೀಡರ್ಗೆ ಯಾವ್ಯಾವ ಕ್ವಾಲಿಟೀಸ್ ಇರ್ಬೇಕಂತ ಇದೆ 21 ಶ್ಲೋಕಸ್ ಅಲ್ಲಿ. ಯದಾಚಾರಿತ ಶ್ರೇಷ್ಠ ತತ್ತದೇವಿ ತರ ಜನ ಸಯತ್ ಪ್ರಾಮಾಣ ಕೊಟ್ಟು ಲೋಕಸ್ತದ ಬರುತ್ತೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಲೀಡರ್ ಯಾವ ರೀತಿ ಇರ್ಬೇಕು, ಲೀಡರ್ಗೆ ಏನ್ ಕ್ವಾಲಿಟೀಸ್ ಇರ್ಬೇಕು ಅಂತ ಇಲ್ಲಿ ಅದೊಂದು ಎಂಫಸೈಸ್ ಮಾಡಿದ್ದಾರೆ. ಅದೇ ಒಂದೊಂದು ಅಧ್ಯಾಯದಲ್ಲಿ ಅಟ್ಲೀಸ್ಟ್ 3-4 ಇಂಪಾರ್ಟೆಂಟ್ ಶ್ಲೋಕಸ್ ಇರುತ್ತೆ. ಅದು ಅಟ್ಲೀಸ್ಟ್ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಎಲ್ಲಾರು ತಿಳ್ಕೊಳಕ್ಕೆ ನಿಮ್ಗೆ ಸಾಧ್ಯವಾಗದೇ ಇದ್ರು ಸಹ ಇದೊಂದು 5-6 ಇಂಪಾರ್ಟೆಂಟ್ ಶ್ಲೋಕಸ್ ಇರುತ್ತೆ ಪ್ರತಿಯೊಂದು ಅಧ್ಯಾಯದಲ್ಲೂ ಸಹ. ಫಾರ್ ಎಕ್ಸಾಂಪಲ್ ನೀವು ಅಧ್ಯಾಯ ಕಲ್ತಿದ್ರೆ ಅದರಲ್ಲಿ ಒಂದು ಸುಮಾರು ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಪ್ರತಿ ಲೈಫ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಊಟ ತಿಂದಿದ್ದೀರಾ, ನೀವು ಅದು ಜೀರ್ಣ ಆಗ್ಬೇಕಂದ್ರೆ ಭಗವಂತನ ಆಶೀರ್ವಾದ ಇರಬೇಕು. ಏನಂತೆ ಅದು ಯಾವ ಶ್ಲೋಕ ಅದು, ಪ್ರಾಣಾಪಾಯನ ಸಮಯುಕ್ತ ಪ್ರಾಣಾಪಾನ ಸಮೇತ ಪಚಾಮ್ಯನೈ ಚತುರ್ವಿಧ ಬರುತ್ತೆ. ಅಂದ್ರೆ ನಮ್ಮ ಜಠರಾಗ್ನಿಯಲ್ಲಿ ಭಗವಂತ ಕೂತ್ಕೊಂಡು ಅದನ್ನ ಪಚನ ಮಾಡೋದಕ್ಕೆ ಭಗವಂತ ಸಹಾಯ ಕೊಡ್ತಾನೆ ಅಂತ ಅರ್ಥ. ಆಮೇಲೆ ಮತ್ತೆ ಇದು ನಮ್ಗೆ ಸ್ಮೃತಿ, ವಿಸ್ಮೃತಿ, ಜ್ಞಾನ ಎಲ್ಲಾ ಕೂಡ ಭಗವಂತ ಕೊಡೋದು. ಅಂದ್ರೆ ನೆನಪು, ನಾವ್ ಮರ್ತೋಗ್ತೀವಿ ಏನಾದ್ರೂ ಒಂದು, ಯಾಕೆ ನಾನ್ ಮರ್ತೋದೆ ಅಂತ ನಮ್ಗೆ ಅನ್ಸುತ್ತೆ. ಆ ಮರು ಕೊಡೋದು ಕೂಡ ಶ್ರೀಕೃಷ್ಣನೇ. ಫಾರ್ ಎಕ್ಸಾಂಪಲ್ ಯಾಕೆ ಮರು ಕೊಡ್ತಾನೆ ಅಂತ ಕೇಳ್ಬೋದು. ಕೃಷ್ಣ ಅಂದ್ರೆ ಇವಾಗ
ನಮ್ಮ ಹಿಂದಿನ ಜನ್ಮದಲ್ಲಿ ಏನಾದ್ರು ನಾವು ಬೇರೆ ಏನಾದ್ರು ಆಗಿದ್ವಿ ಅಂತ ತಿಳ್ಕೊಂಡು ಅದು ನಮ್ಗೆ ಈಗ ನಮ್ಗೆ ಜ್ಞಾಪನ ಇದ್ರೆ ಮುಂದೆ ಹೋಗೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಮರೆಯುವುದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕೊಡ್ತಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನ ಇಚ್ಛ ವೇದೈಶ್ಚ ಸರ್ವೈ ರಹಮೇವ ವೇದಾಂತ ಕೃತ್ ವೇದ ವಿಧೇಯ ಚ. ಅಂದ್ರೆ ಎಲ್ಲಾರ ಹೃದಯದಲ್ಲಿ ಕುತ್ಕೊಂಡು ಭಗವಂತ ಇರ್ತಾನೆ, ಸ್ಥಿತನಾಗಿರ್ತಾನೆ ಅಂತ ಅರ್ಥ. ಇದು 15ನೇ ಅಧ್ಯಾಯದಲ್ಲಿ ಕಲ್ತಿರೋದು. ಆಮೇಲೆ ಪ್ರತಿಯೊಂದು ಹಣ್ಣು ತರಕಾರಿಗಳಲ್ಲೂ ಸಹ ಭಗವಂತ ಪುಷ್ಣಾಮಿ ಚೌಷ ಸರ್ವ ಸೋಮೋ ಬಹುತ್ವ ರಸಾತ್ಮಕ ಅಂತ ಬರುತ್ತೆ. ಅಂದ್ರೆ ಎಲ್ಲ ಒಂದು ಚಂದ್ರನ ಬೆಳಕು ಬಂದು ಪ್ರತಿಯೊಂದು ಹಣ್ಣು ಹಂಪಲು ತರಕಾರಿಗಳಿಗೆಲ್ಲ ರಸವನ್ನು ಕೊಡುವಂತ ಸಹ ಭಗವಂತನ ಒಂದು ಬಾಹ್ಯ ಶಕ್ತಿ ಅಂತ ಕೂಡ ಹೇಳ್ತೇವೆ. ಈ ತರ ಪ್ರತಿಯೊಂದರಲ್ಲೂ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಆಮೇಲೆ ಇವಾಗ ರೀಸೆಂಟ್ ಆಗಿ 5ನೇ ಅಧ್ಯಾಯ ಕಲ್ತಿದ್ದೀರಿ. ಅದಲ್ಲಿ ಲಾಸ್ಟ್ ಶ್ಲೋಕ ಇದೆ, ಅದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಭಕ್ತಾರಾಮ್ ಯಜ್ಞ ತಪಸ್ಸಂ ಸರ್ವಲೋಕ ಮಹೇಶ್, ಅದೊಂದು ತಿಳ್ಕೊಳ್ಳಿ ಎಲ್ಲರೂ. ಅಂದ್ರೆ ಅಲ್ಟಿಮೇಟ್ ಎಂಜಾಯ್ ಇಸ್ ಲಾರ್ಡ್ ಶ್ರೀಕೃಷ್ಣ ಅಂತಾನೆ ಹೇಳ್ತಾ ಇದಾರೆ. ಅಂದ್ರೆ ನೀವೇನೇ ಮಾಡಿ ಎಲ್ಲ ಯಜ್ಞ ಎಲ್ಲ ಕೆಲಸ ಆದ್ಮೇಲೆ ನಾವು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ. ಅಂದ್ರೆ ಭಕ್ತಾರಾಮ್ ಯಜ್ಞ ತಪಸ್ಸಂ ಅಂದ್ರೆ ಎಲ್ಲ ನಾವ್ ಏನೇ ಮಾಡಿದ್ರು ಕಟ್ಟ ಕಡೆಯದಾಗಿ ಸೇರೋದು ಭಗವಂತ ಶ್ರೀಕೃಷ್ಣನಿಗೆ. ಭಕ್ತರಂ ಯಜ್ಞ ತಪಸ್ಸಂ, ನಾವ್ ಏನೇ ಯಜ್ಞಗಳು ಮಾಡ್ಲಿ ದೈನಿತ್ಯ ಕೆಲಸ ಮಾಡಿ ಎಲ್ಲ ಶ್ರೀಕೃಷ್ಣನಿಗೆ ಅರ್ಪಣೆ ಆಗುತ್ತೆ. ಆದ್ರಿಂದ ಇದೊಂದು ರೂಢಿ ಮಾಡ್ಕೊಳ್ಳಿ, ನೀವ್ ಏನೇ ಮಾಡ್ಲಿ ಕೆಲಸ ನಿಮ್ ಕೆಲಸ ಅಂತ ಅನ್ಕೊಂಡ್ ಮಾಡ್ಬೇಡಿ, ಭಗವಂತನ ಕೆಲಸ ಅನ್ಕೊಂಡ್ ಮಾಡಿ ಕಡೆಯದಾಗಿ ಕೃಷ್ಣಾರ್ಪಣ ಮಸ್ತು ಅಂತ ಮಾತಲ್ಲಾದ್ರೂ ಹೇಳಿ ಮನ್ಸಲ್ಲಾದ್ರೂ ಹೇಳ್ಕೊಳ್ಳಿ. ಸೊ ಅದ್ರಿಂದ ನಿಮ್ಗೆ ಏನಾದ್ರೂ ಕರ್ಮ ಫಲ ಕೆಟ್ಟ ಕರ್ಮ ಅಥವಾ ಒಳ್ಳೆ ಕರ್ಮ ಆದ್ರೆ ಅದು ಭಗವಂತನಿಗೆ ಸೇರ್ಕೊಳ್ಳುತ್ತೆ. ಕೆಟ್ಟ ಕರ್ಮ ಆದಿದ್ರು ಸಹ ಭಗವಂತನ್ಗೆ ನೋಡ್ಕೊಂತಾನೆ. ದೇವರ ಕೆಲಸ ಅನ್ಕೊಂಡ್ ಮಾಡಿದ್ರೆ ಭಗವಂತ ನೋಡ್ಕೊಂತಾನೆ. ಇಲ್ಲ ನನ್ ಕೆಲ್ಸ ನಾನ್ ಸ್ವಂತ ಮಾಡ್ಕೊಂತ ಇದ್ದೀನಿ, ನನ್ ದುಡ್ಡು ನನ್ಗೋಸ್ಕರ ಅನ್ಕೊಂತ ಇದ್ರೆ ಅದು ನಿಮ್ ಕೆಲ್ಸ ಆಗಲ್ಲ. ಅದರಲ್ಲಿ ನಿಮ್ಮ ಕೆಲ್ಸದಲ್ಲಿ ಭಗವಂತನನ್ನ ಸೆಂಟ್ರಲ್ ತಗೊಂಬಂದು ಇಟ್ಕೊಂಡು ನೀವು ಮಾಡಿದ ಕೆಲ್ಸ ಅದು ಭಗವಂತನ ಸೇವೆ ಆಗುತ್ತೆ. ಆದ್ರಿಂದ ಎಲ್ಲಾರು ಕೃಷ್ಣಾರ್ಪಣ ಮಸ್ತು ಅಂತ ಮನ್ಸಲ್ಲಿ ಹೇಳ್ಕೊಡಿ. ಪ್ರತಿಯೊಂದು ಊಟ ಆದ್ಮೇಲೆ ಕೆಲ್ಸಕ್ಕೆ ಹೋಗುವಾಗ ಮನ್ಸಲ್ಲಿ ಅನ್ಕೊಳ್ಳಿ, ಅದು ಒಳ್ಳೆ ಕೆಲ್ಸ ಏನಾದ್ರೂ ಕೆಲಸ ಮಾಡಿ ಅದೊಂದು ರೂಢಿ ಮಾಡ್ಕೊಳ್ಳಿ. ಅದೇ ಹ್ಯಾಂಡ್ ಪಿಕ್ಡ್ ಸಮ್ ಶ್ಲೋಕಸ್ ಇದೆ ಪ್ರತಿಯೊಂದು ಅಧ್ಯಾಯದಲ್ಲೂ. ಈಗ 12 ಅಧ್ಯಾಯ ಕಲ್ತಿದ್ದೀರಾ ಆಲ್ರೆಡಿ ನೀವು. ಅದೊಂದು ಅಂದ್ರೆ ನಂದು ಒಂದು ಇಂಪಾರ್ಟೆಂಟ್ ಅಂದ್ರೆ ನಾನು ಅನ್ಕೊಂಡು ನಿಮ್ ತರ ಸಜೆಷನ್ ಕೊಡ್ಬೇಕು ಗೀತಾ ಪರಿವಾರ್ಗೆ ಅಂತ. ಬಟ್ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಅದ್ರದ್ದು ಅರ್ಥದ್ದು ಹಿಂದಿ ಇಂಗ್ಲಿಷ್ ಎಜುಕೇಟೆಡ್ಸ್ ಅವ್ರಿಗೆ ಗೊತ್ತಿರುತ್ತೆ ಭಾಷೆ. ಎಲ್ಲರೂ ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಅಷ್ಟೊಂದು ಅನುಕೂಲವಾಗಿರಲ್ಲ. ಯಾಕಂದ್ರೆ ನಾನು ಸಹ ಕೆಲವೊಂದ್ಸತಿ ಮಿಸ್ ಮಾಡಿದ್ದೆ, ಆಗ ಮಾಡೋದಕ್ಕಾಗಿಲ್ಲ. ಮತ್ತೆ ನಾನು ಬೇರೆ ಬೇರೆ ಸೋರ್ಸಸ್ ಅಲ್ಲಿ ನೋಡಿ ಕಲ್ತಿರೋದು ಒಂದು ಅರ್ಥಗಳೆಲ್ಲ. ಸೊ ನಾನು ಎಲ್ಲ ಕಲ್ತಿ ಅಂತ ಹೇಳ್ತಾ ಇಲ್ಲ. ನಾನು ಯಾಕಿದೆ ಹೇಳ್ತಾ ಇದ್ದೀನಿ ಅಂದ್ರೆ ಅದೊಂದು ಇಂಪಾರ್ಟೆಂಟ್ ಶ್ಲೋಕಸ್. ಅಟ್ಲೀಸ್ಟ್ ಅದನ್ನ ತಿಳ್ಕೊಂಡ್ರೆ ನಮ್ ಲೈಫ್ಗೆ ಯೂಸ್ ಆಗುತ್ತೆ. 700ರಲ್ಲಿ ಒಂದು 50-60 ಕಲ್ಕೊಂಡ್ರೆ ಅಟ್ಲೀಸ್ಟ್ ಏನೋ ಒಂದು ಮಾಡ್ದಂಗ ಆಗುತ್ತೆ ಅಂತ. ಅದರಿಂದ ಇದೊಂದು ಹೇಳ್ಬೇಕಂತ ನನ್ಗೆ ತುಂಬಾ ಅನ್ಸಿತ್ತು. ಬಟ್ ಇವತ್ತು ಹೇಳಿದ್ದೀನಿ. ತುಂಬಾ ಧನ್ಯವಾದ ನನ್ಗೆ ಒಂದು ಬ್ಯಾಚ್ ಸಿಕ್ಕಿದ್ದಕ್ಕೆ. ಮತ್ತೆ ಎಲ್ಲರಿಗೂ ಜೈ ಶ್ರೀಕೃಷ್ಣ. ಎಲ್ಲರೂ ಒಳ್ಳೇದ್ ಮಾಡಿ, ಎಲ್ಲ ಫಾರ್ಗೆ ಹೋಗಿ ಒಳ್ಳೇದ್ ಮಾಡಿ ಕೇಳ್ಕೊಂಡು ನನಗೆ ಮಾತನ್ನ ಮುಗಿಸ್ತೀನಿ. ಜೈ ಶ್ರೀಕೃಷ್ಣ. ಥ್ಯಾಂಕ್ಸ್ ಕುಮಾರಣ್ಣ, ಒಳ್ಳೆ ಟಿಪ್ಸ್ಗಳು ಹೇಳಿದ್ರಿ. ಆಗ್ಲೇ ಯಾರು ಇದನ್ನ ಹೇಳ್ತೀನಿ ಅಂತ ಹೇಳಿದ್ರು? ಆರ್ತಿ ಹಾಡ ಅಂದ್ರೆ ಅಕ್ಕ ನಾನ್ ಹೇಳ್ತೀನಿ ಅಂದಿದ್ದೆ ಅಕ್ಕ. ಹೇಳಿ. ಅಕ್ಕ ಒಂದ್ ಮಾತು ಹೇಳ್ಬೇಕು ನಾನು. ಶ್ರುತಿ ಅಕ್ಕ ಬಂದಿದ್ರಲ್ಲ, ನಾವು L4 ಅಲ್ಲಿ ಇರ್ತಾ ನಮ್ಗೆ 2 ವಾರ ಇವ್ರು ಇರ್ಲಿಲ್ಲ, ಮತ್ತೊಂದ್ ಅಕ್ಕ ಇರ್ಲಿಲ್ಲ. ಅವ್ರು ತಗೊಂಡಿದ್ರು ಅಕ್ಕ ಕ್ಲಾಸ್ ಅನ್ನ ನಮಗೆ. ತುಂಬಾ ಚೆನ್ನಾಗ್ ಅನಿಸ್ತಾ ಇತ್ತು ಕ್ಲಾಸು. ಆಮೇಲೆ ಅಕ್ಕ ನಮ್ಮ ಮನೇಲೂನು ನನಗ್ ತುಂಬಾನೇ ಹೆಲ್ಪ್ ಮಾಡ್ತಾರೆ. 10 ಗಂಟೆ ಆಯ್ತಲ್ಲ ಅಂದ್ರೆ ಅಮ್ಮ ಕ್ಲಾಸಿಗೆ ಕುತ್ಕೊಳಲ್ವಾ, ನಮಗ್ ಮಾತ್ರ ಹೇಳ್ತೀಯಲ್ಲ ನೀನ್ ಕುತ್ಕೊಳಲ್ವಾ, ಯಾಕೆ ತಪ್ಸೋದು ಕ್ಲಾಸ್ ಅನ್ನ ಅಂತ ಕೇಳ್ತಾರೆ. ಅಕ್ಕ ಹೇಳಾ? ಹೇಳಿ. ಜಯ ಭಗವದ್ಗೀತೆ, ಜಯ ಭಗವದ್ಗೀತೆ, ಹರಿಹಿಯ ಕಮಲ ವಿಹಾರಿಣಿ, ಹರಿಹಿಯ ಕಮಲ ವಿಹಾರಿಣಿ, ಸುಂದರ ಸುಪುನೀತೆ. ಜಯ ಭಗವದ್ಗೀತೆ, ಕರ್ಮ ಸುಧರ್ಮ ಪ್ರಕಾಶಿನಿ, ಕಾಮಾಸಕ್ತಿ ಹರ, ಕರ್ಮ ಸುಮರ್ಮ ಪ್ರಕಾಶಿನಿ, ಕಾಮಾಸಕ್ತಿ ಹರ, ತತ್ವಜ್ಞಾನ ವಿಕಾಶಿನಿ,
विद्या ब्रह्म परा। जय भगवद्गीते। निश्चल भक्ति विदायिनी निर्मलमलहारी। शरण रहस्य प्रदायिनी सब विधि सुखकारी। जय भगवद्गीते। राग द्वेष विदारिणी कारिणी मोद सदा। भव भयहारिणी तारिणी परमानंद प्रदा। जय भगवद्गीते। आसुर भाव विकाशिनी नाशिनी तमरजनी। दैवी सद्गुणदायिनी हरिरसिका सजनी। जय भगवद्गीते। समता त्याग सिखावनी हरिमुख की बानी। सकल शास्त्र की स्वामिनी श्रुतियों की रानी। जय भगवद्गीते। दया सुधा बरसावनी मातु कृपा की जय। हरिपद प्रेम दान कर हरिपद प्रेम दान कर। अपनो कर ली जय अपनो कर ली जय। जय भगवद्गीते। जय भगवद्गीते। जय भगवद्गीते। जय ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಅಲ್ಲಿ ಹಾಕಿ ನಾವು ಎಲ್ಲರೂ ಕಲಿತೀವಿ ಇದನ್ನ. ಹ್ಞೂ ಅಕ್ಕ. ಜಯ ಭಗವದ್ಗೀತೆ. ಆ ಬುಕ್ ಅಲ್ಲಿ ಲಾಸ್ಟಿಗೆ ಇರತ್ತಕ್ಕ ಅದು. ಬುಕ್ ನಲ್ಲಿ ಹೌದು. ಲಾಸ್ಟ್ ಇದೆ ನೋಡಿ. ಹೌದಾ? ಅದು ತಪ್ಪಿದ್ಯೋ ಸರಿ ಇದೆಯೋ ಗೊತ್ತಿಲ್ಲ ಹೇಳಿರೋದು. ಇಲ್ಲ ಸರಿನೇ ಇದೆ ದೀದಿ. ನನಗ್ ಸರಿ ತುಂಬಾ ದಿನದಿಂದ ಇದನ್ನ ಹೇಳ್ಬೇಕು ಅನ್ನಿಸ್ತಿತ್ತು ಅಕ್ಕ. ಇವತ್ ಸುಮ್ನೆ ಟ್ರೈ ಮಾಡ್ದೆ ಅಷ್ಟೇಯ. ಒಂದ್ ಕೃಷ್ಣನ್ ಹಾಡ್ ಇಟ್ಕೊಂಡಿದ್ದೆ, ಆಮೇಲೆ ಇದ್ರನ್ನ ಕೇಳ್ಬಿಟ್ಟು ಹೇಳೋಣ ಅಂತ ಹೇಳ್ದೆ. ಸರಿಯಾಗಿದೆ ದೀದಿ. ಧನ್ಯವಾದಗಳು ಅಕ್ಕ. ಹಾ ಕುಮಾರಣ್ಣ, ಲಾಸ್ಟ್ ಪ್ರಾರ್ಥನೆ ಯಾರಿಗಾದ್ರೂ ಕೊಟ್ಟಿದ್ದಾರೆ? ಲಾಸ್ಟ್ ಪ್ರಾರ್ಥನೆ ತಗೊಳ್ಳಿಲ್ಲ. ಓಕೆ, ಬೇರೆ ಯಾರಿಗಾದ್ರೂ ಏನ್ ಡೌಟ್ಸ್ ಇದೆಯಾ? ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಯಾವಾಗ? ಇದೇ ಗ್ರೂಪ್ ನಮ್ಗೆ L4 ಕನ್ವರ್ಟ್ ಆಗುತ್ತೆ. ಸ್ವಲ್ಪ ವೆಕೇಶನ್ ಇರುತ್ತೆ, ಸ್ವಲ್ಪ ಒಂದು 2 ವೀಕ್ಸ್ ಅಂದ್ರೆ 10 days ಬ್ರೇಕ್ ಇರುತ್ತೆ, 2 weeks ಬ್ರೇಕ್ ಇರುತ್ತೆ, ನಂತರ ಸ್ಟಾರ್ಟ್ ಆಗುತ್ತೆ. ಒಳ್ಳೇದಾಯ್ತು. ಆಲ್ರೆಡಿ ಲಾಂಗ್ ಅಲ್ವಾ, ಮತ್ತೆ ಇನ್ನೊಂದು ಲಾಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ಕೊಟ್ಟಿದ್ದಾರೆ. ಹೀಗಾಗಿ ಒಳ್ಳೇದಾಯ್ತು. ಯಾಕೆಂದ್ರೆ ನಾನು ತಿರ್ಗಾ ನಾಳೆ ಬೆಳಿಗ್ಗೆಯಿಂದ ಇರೋದಿಲ್ಲ, May 2 ತನಕ. ಹೇಗ್ ಅಡ್ಜಸ್ಟ್ ಮಾಡೋದು? ಮೇದಲ್ಲೇನೆ ಸ್ಟಾರ್ಟ್ ಆಗುತ್ತೆ. ಇವತ್ತಾದ್ರೂನು ಹೇಗಾದ್ರೂ ಮಾಡಿ ಮಾಡ್ಲೇಬೇಕು ಅಂತ. ನನ್ಗೆ ನಮ್ಮಲ್ಲಿ ಒಂದೊಂದು ವೀಕ್ನೆಸ್ ಇರುತ್ತಲ್ವಾ. ನನ್ನ ವೀಕ್ನೆಸ್ ಟೈಮ್ ಕೀಪ್ ಅಪ್ ಮಾಡೋದು. ನಂಗೆ ಕುಮಾರಣ್ಣ ಅವ್ರದ್ದು 10 ಗಂಟೆಗೆ ಬಂತು, ನಾನು 5 ನಿಮಿಷಕ್ಕೆ ಅಲಾರ್ಮ್ ಇಟ್ಕೊಳ್ತೀನಿ, ಬಟ್ ಸ್ಟಿಲ್ ಐ ಮಿಸ್ ಇಟ್. ನನ್ಗೆ ಯಾವಾಗ್ಲೂ ಅನ್ಸೋದ್ ನಾನೆಂದಾದ್ರೂ ಸೇವೆ ಮಾಡ್ಬೇಕು ಅಂತ ಹೋದ್ರೆ ನಾನು ಫೇಲ್ ಆಗೋದೇ ಇಲ್ಲಿ ಅಂತ ಹೇಳಿ. ಅವ್ರು ಎಷ್ಟು ಆನ್ ದ ಡಾಟ್ ಬಂದು ಕೂತ್ಕೊಂಡಿರ್ತಾರೆ ಅಂದ್ರೆ ಇಟ್ ವಿಲ್ ಬಿ ನನ್ನ ವೀಕ್ನೆಸ್, ಅವ್ರ ಸ್ಟ್ರಾಂಗ್ ಪಾಯಿಂಟ್. ತುಂಬಾ ಖುಷಿ ಆಗ್ತದೆ. ಇಲ್ಲ ದೀದಿ, ನೀವು ಸೇವೆ ಮಾಡೋಕೆ ಬನ್ನಿ, ನೀವು ಆನ್ ದ ಟೈಮ್ ಬರ್ತೀರಾ ಅವಾಗ. ನಿಮ್ದು ಯಾವ್ದು ವೀಕ್ನೆಸ್ ಇದೆ ಅಲ್ಲಿ ಅದು ಸ್ಟ್ರಾಂಗ್ ಆಗ್ಬಿಡುತ್ತೆ. ಬರ್ತಾ ಇದ್ದೀನಿ ಮಾತ್ರ ಮಿಸ್ ಮಾಡ್ಬೇಕು ಅಂತ ಹೇಳಿ ಹೇಗೆ ಆದ್ರೂನು ಓಡಿ ಬಂದು. ಹಾಗಾಗಿ ನಾನು ಇವತ್ತು ಹೇಳೋತ್ತಿಗೆ ಫಸ್ಟ್ ಪರ್ಮಿಷನ್ ಕೇಳಿದೆ. ಅದು ಗ್ರೂಪ್ ನಲ್ಲಿ ಹಾಕ್ಲಿಕ್ಕೆ ಸ್ವಲ್ಪ ನಾಚಿಕೆ ಆಯ್ತು. ಅದಕ್ಕೆ ಅವ್ರ ಹತ್ರ ಫಸ್ಟ್ ಕೇಳಿ ಬರ್ಬಹುದಾ ಹೇಗೆ ಅಂತ ಹೇಳಿ ನಾನು ಜಸ್ಟ್ ಮನೆಗೆ ಎಂಟರ್ ಆದ ತಕ್ಷಣನೇ ಅವ್ರಿಗೆ ಮೆಸೇಜ್ ಹಾಕಿದ್ದೆ, ನಾನು ಮಾಡಬಹುದಾ ಅಂತ ಹೇಳಿ. ಅನುಪಮಾ ದೀದಿ, ನೀವು ಕೂಡ ನಿಮ್ಮ ಪರಿಚಯ ಹೇಳಿ. ನಾನು ಹೇಳಿದ್ದೇನೆ. ನಾನು ಇಲ್ಲ ದೀದಿ, ಇದ್ದಾರಲ್ಲ ಅವ್ರಿಗೆ ಹೇಳಿದ್ದು. ಅವರು ಅನುಪಮಾನೇ.
ಅನುಪಮ ದೀದಿ ಹೇಳಿ. ಜೈ ಶ್ರೀ ಕೃಷ್ಣ ದೀದಿ. ನಾನು ಹುಬ್ಳಿಲಿದ್ದೀನಿ. ನಾನು ಸೆಪ್ಟೆಂಬರ್ 2022 ಇಂದ ಗೀತಾ ಪರಿವಾರದಲ್ಲಿ ಇದ್ದೀನಿ. ಟೆಕ್ ಅಂತಾನು ಮಾಡಿದ್ದೀನಿ. ಇನ್ನು L4 ಮುಗ್ದಿದೆ. ಈಗ GC ಅಂತ ಹೇಳಿ ಈಗ 5th ಬ್ಯಾಚ್ ಮಾಡ್ತಾ ಇರೋದು. ನಿಮ್ಮಿಬ್ರ ಸಹಕಾರ ತುಂಬಾ ಚೆನ್ನಾಗಿತ್ತು. ನಿಮ್ಮಿಬ್ರಿಂದ ಎಲ್ಲ ಕ್ಲಾಸಸ್ ಇಷ್ಟು ದಿನಾನು ನಮ್ಮ ಒಂದು ಜರ್ನಿ ಸುಗಮವಾಗಿ ನಡೀತು. ಎಲ್ಲ ಶ್ರೀಕೃಷ್ಣ ಕೃಪೆಯಿಂದ ಚೆನ್ನಾಗಿ ಆಯ್ತು. ಮತ್ತೆ ಎಲ್ಲಾ ಸಾಧಕರು ಸಹ ಮುಂದಿನ ಲೆವೆಲ್ಗೆ ತಪ್ಪದೆ ಹೋಗ್ಬೇಕು. ಮತ್ತೆ ಯಾವ್ದಾದ್ರು ಒಂದು ಸೇವೆಯಲ್ಲಿ ಸೇರ್ಕೊಳ್ಳೇಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಗೀತಾ ಪರಿವಾರದವ್ರು ನಮ್ಗೆ ಯಾವುದೇ ಒಂದು ಖರ್ಚಿಲ್ಲದೆ ನಮ್ಗೆ ಕಲಿಯುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದಾಗ ನಾವು ಸಹ ಒಂದು ಸಣ್ಣದಾದ್ರೂ ಯಾವುದೇ ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋದು ನನ್ನ ಒಂದು ಇದು. ಸೊ ಎಲ್ಲರೂ ಯಾವ್ದಾದ್ರು ಒಂದು ಸೇವೆಯಲ್ಲಿ, ಈಗ ಟೆಕ್ಕೇ ಆಗ್ಬೇಕು, ಟ್ರೈನರೇ ಆಗ್ಬೇಕು ಅಥವಾ GC ಆಗ್ಬೇಕು ಅಂತ ಇರೋದಿಲ್ಲ. ಇನ್ನು ಎಷ್ಟು 170 ಸೇವೆಗಳಿದೆ. ಒಂದು ಪ್ರಚಾರಕರಾಗಿ ಆಗ್ಲಿ 43 ಅಥವಾ ಟೋಟಲ್ 43 ಸೇವೆಗಳಿವೆ. ನೀವು ಯಾವ್ದು ಸೇವೆಯಲ್ಲಿ ಅಂದ್ರೂ ಸೇರ್ಬೋದು. ಕಾಲಿಂಗ್ ಅಂಡ್ ಮೈಗ್ರೇಷನ್ ಈ ತರದೆಲ್ಲ ತುಂಬಾ ಸುಲಭವಾಗಿರ್ತದೆ. ಬರೀ ಫೋನ್ ಮಾಡೋದು ಇರ್ತದೆ ಅಷ್ಟೇ. ಸೊ ಎಲ್ಲಾ ಸಾಧಕರು ಒಂದಿಲ್ಲ ಒಂದು ಸೇವೆಯನ್ನ ಗೀತಾ ಪರಿವಾರಕ್ಕೆ ಸಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ. ಜೈ ಶ್ರೀ ಕೃಷ್ಣ ಅಕ್ಕ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಆಮೇಲೆ 4th ಲೆವೆಲ್ ನಲ್ಲಿ ನೀವು ಕೂಡ ಸೇವೆಯನ್ನು ಮಾಡೋಕೆನು ಪ್ರಯತ್ನ ಮಾಡಿ, ಇಲ್ಲ ಅಂತಂದ್ರೆ ಪ್ರಚಾರ ಕೂಡ ಮಾಡಿ. ಆಮೇಲೆ 4ನೇ ಯಜ್ಞವನ್ನ ಪೂರ್ತಿ ಕಂಪ್ಲೀಟ್ ಮಾಡಿ. ಒಂದು ಪೂರ್ತಿ ಯಜ್ಞ ಆಗುತ್ತೆ 4ನೇ ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ. ನಂತರ ಎಕ್ಸಾಮ್ ಕೊಡೋಕನು ಕೂಡ ಪ್ರಯತ್ನ ಮಾಡಿ ಎಲ್ಲರನ್ನು. ಎಕ್ಸಾಮ್ ಕೊಡೋಕ್ ಆಗ್ಲಿಲ್ಲ ಎಕ್ಸಾಮ್ ಕೊಡೋದು ಅಂದ್ರೆ ಎಕ್ಸಾಮ್ ಅಂತಾನೆ ಅಲ್ಲ, ಎಕ್ಸಾಮ್ ಕೊಡ್ತೀವಿ ಅಂದ್ರೆ ನಾವು 2-3 ಸರಿ ಅದನ್ನ ರಿಪೀಟ್ ಮಾಡ್ತೀವಿ. ಇಲ್ಲ ಅಂದ್ರೆ ಹಾಗೆ ಬಿಟ್ಬಿಡ್ತೀವಿ. ಓದೋಕೆ ನಮ್ಗೆ ಯಾರಾದ್ರೂ ಕೇಳ್ತಾರೆ ನಾನು ಓದಿದ್ದನ್ನ ಅಂತ ಒಂದು ಕಾನ್ಶಿಯಸ್ ಇದ್ರೆ ನಾವ್ ಅದನ್ನ 2-3 ಸರಿ ರಿಪೀಟ್ ಮಾಡಿ ಅಂದು ಚೆನ್ನಾಗಿ ಅವ್ರ ಮುಂದೆ ಇಡ್ಬೇಕು ಅನ್ನೋದು ಒಂದು ಇರುತ್ತೆ. ಅದಕ್ಕೋಸ್ಕರ ಎಕ್ಸಾಮ್ ಕೊಡಿ. ನೀವು ಬಾಯ್ ಹ್ಯಾಟ್ ಮಾಡಿ ನಾನು ಹೇಗ್ ಹೇಳ್ತೀನೋ ಅಂತ ಹೆದರಿ ಅಲ್ಲ, ನಂದು ಕಾನ್ಶಿಯಸ್ ಚೆನ್ನಾಗಿ ಬರ್ಲಿ ಅನ್ನೋದಕ್ ಇದಕ್ಕೋಸ್ಕರ ಎಕ್ಸಾಮ್ ಕೊಡೋಕೆ ಪ್ರಯತ್ನ ಮಾಡಿ. ಆಮೇಲೆ ಎಲ್ಲರೂ ಗ್ರೂಪ್ ಬಿಡ್ಬೇಡಿ. ನಾವು ಕೂಡ ಬಿಡೋದಿಲ್ಲ. ಏನಾದ್ರೂ ಗ್ರೂಪ್ ನಲ್ಲಿ ಪ್ರಾಬ್ಲಮ್ ಆದ್ರೆ ನಮ್ಮ ಕುಮಾರ ಅಣ್ಣ ಕೂಡ ಇರ್ತಾರೆ, ಅನುಪಮ ದೀದಿ ಇರ್ತಾರೆ, ನಾನು ಇರ್ತೀನಿ. ನಿಮ್ದು 4ನೇ ಲೆವೆಲ್ ಸ್ಟಾರ್ಟ್ ಆದ ನಂತರ ನಾವು ಈ ಗ್ರೂಪ್ ಅನ್ನ ಎಕ್ಸೆಪ್ಟ್ ಮಾಡ್ತೀವಿ. ನಿಮ್ದು ಇದೇ ಗ್ರೂಪ್ ಕಂಟಿನ್ಯೂ ಇರುತ್ತೆ. ಯಾರಿಗಾದ್ರೂ ಚೇಂಜಸ್ ಮಾಡೋದಿದ್ರೆ ಟೈಮಿಂಗು 10 o'clock ಬದ್ಲಿ ಬೇರೆ ಯಾವ್ದಾದ್ರು ಟೈಮಿಂಗ್ ತಗೋದಿದ್ರೆ ಅದನ್ನ ಕೂಡ ಚೇಂಜ್ ಮಾಡ್ಬೋದು. ಕುಮಾರಣ್ಣ ಅದರದ ಲಿಂಕ್ ಹಾಕ್ತಾರೆ. ಈ 15 days ನಲ್ಲಿ ನಿಮ್ಗೆ ತುಂಬಾ 2-3 ಸರಿ ಅದರದ ಲಿಂಕ್ ಬರುತ್ತೆ. ಅದ ಲಿಂಕ್ ನಿಂದ ನೀವು ಚೇಂಜ್ ಮಾಡ್ಬೋದು, ಇಲ್ಲ ಇದೇ ಕಂಟಿನ್ಯೂನು ಆಗುತ್ತೆ. ಎಲ್ಲರೂ ಮೋಸ್ಟ್ಲಿ ಎಲ್ಲರೂ ಬ್ಯಾಚ್ ಮೇಟ್ಸ್ ಇದ್ದೀರಾ, ಹೀಗಾಗಿ ಕಂಟಿನ್ಯೂ ಎಲ್ಲಾರನು ಇದೇ ಟೈಮಿಂಗ್ ಮಾಡಿ ಚೆನ್ನಾಗಿರುತ್ತೆ ಅಂತ ನನ್ಗೂ ಅನ್ಸುತ್ತೆ. ಓಕೆ, L4 ನೀವೇ ಬಂದ್ರೆ ಚೆನ್ನಾಗಿರತ್ತಕ್ಕ. ಇಲ್ಲ, ನಾವಂತೂ ಇದ್ರಲ್ಲಿ ಕಂಟಿನ್ಯೂ ಮಾಡೋದು ಅಂತ ಡಿಸೈಡ್ ಮಾಡಿದೀನಿ. 10 ಗಂಟೆ ಅಂದ್ರೆ ಕೊನೆ ಪಕ್ಷ ಏನ್ ತಲೆ ಹರಟೆ, ಏನ್ ಕೆಲ್ಸಗಳು ಏನಿದ್ರುನು ಸ್ವಲ್ಪ ಇಲ್ಲಿ ನನ್ ಮಗನು ನಂಗೆ ಕೇಳ್ತಾನ, ಅಮ್ಮ 10 ಗಂಟೆ ಆಯ್ತು, ಅಟ್ ಲೀಸ್ಟ್ ನಾವ್ ಯು ಕ್ಯಾನ್ ಸಿಟ್ ಬ್ಯಾಕ್ ಅಂತ ಹೇಳಿ. ಸೊ ರಿಮೈಂಡರ್ಸ್ ಇರ್ತಾರೆ. ನನ್ನ ಮೊಬೈಲ್ ರಿಮೈಂಡರ್ ಬಿಟ್ಟು ನಾನು 100% ಇದಕ್ಕೆ ಜಾಯಿನ್ ಆಗ್ತೇನೆ. ಮತ್ತೆ ನಾನು ಲಾಸ್ಟ್ ಟೈಮ್ ಅನ್ಕೊಂಡ್ ಹಾಗೆ ಉಳಿದಿದ್ದು ತಿರ್ಗಾ ವಾಪಸ್ ರಿಪಿಟೇಷನ್ ಈಗೂ ಜಾಯಿನ್ ಆಗ್ತೇನೆ. ಏನಾದ್ರೂ ಮಾಡಿ ಒಂದಂತೂ ಎಕ್ಸಾಮ್ ಮಾಡೇ ಮಾಡ್ತೀನಿ, ಮಾಡ್ಲೇಬೇಕು ಅಂತ ಮಾಡ್ತೇನೆ. ಓಕೆ, ಎಲ್ಲರೂ ಕೂಡ ಈ ಕೊನೆಯ ಪ್ರಾರ್ಥನೆ ಹೇಳುವ, ಇವತ್ತಿನ ಮೀಟಿಂಗ್ ಅನ್ನು ಮುಗಿಸುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ಪ್ರಜಾಪ್ರಿಯಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ. ಎಲ್ಲರೂ ತಮ್ಮ ಚಾರ್ಧಾಮ ಯಾತ್ರೆ ಮುಗಿಸ್ಲಿ ಸಕ್ಸಸ್ಫುಲ್ ಆಗಿ ಅಂತ ಕೇಳ್ಕೊಳ್ತೀನಿ. ಗ್ರೂಪ್ ಅಲ್ಲೇ ಇರಿ, ಅಕ್ಕ ಹೇಳಿದ ಹಾಗೆ. ಯಾವ್ದೇ ಡೌಟ್ಸ್ ಇದ್ರು ಯಾರನ್ನಾದ್ರೂ ನಾವು 3 ಜನದಲ್ಲಿ ಒಬ್ಬರಿಗೆ ಕಾಲ್ ಮಾಡಿ ನೀವು ಕೇಳ್ಕೋಬಹುದು. ಮುಗಿಸೋಣ ಅಕ್ಕ ಕಾರ್ಯಕ್ರಮ. ಅಣ್ಣ ಎಂಡ್ ಮಾಡೋದಾ ಮೀಟಿಂಗ್? ಹಾ ಅಕ್ಕ, ಏನ್ ಮಾಡ್ತೀನಿ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆ ಗ್ರೂಪ್ ಅಲ್ಲಿ ಹಾಕಿ, ನಾವ್ ಆನ್ಸರ್ ಮಾಡ್ತೀವಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಕಂಗ್ರಾಚುಲೇಷನ್ ಮತ್ತೆ ಜೈ ಶ್ರೀ ಕೃಷ್ಣ.